ನಾವು ಬೇಸ್ ಅಂಡ್ ಇಂಡೆಕ್ಸ್ ಹೇಳಿದೆ. ಈಗ ಪವರ್ ಅಲ್ಲಿ ಕೊಟ್ಟಾಗ ಬಿಡಿಸ್ತಾನೆ ಯಾವ ತರ ಕಂಡುಹಿಡಿತೀವಿ ಅಂತ. ಈಗ ನಾನು ಒಂದು ಸುಮ್ಮನೆ ಎಕ್ಸಾಂಪಲ್ ತಗೋತೀನಿ. 2 ಪವರ್ 89 2 ಪವರ್ 89 ಕೊಟ್ಟರು ಅಂತ ಅನ್ಕೊಳ್ಳಿ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ? ಈಗ 2 ಪವರ್ 89 ಅಂದ್ರೆ ಇದ್ರ ಅರ್ಥ ಏನು? 2ನ್ನ 89 ಟೈಮ್ಸ್ ಗುಣಾಕಾರ ಮಾಡ್ತೀವಿ ನಾವು. ಗುಣಾಕಾರ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಬಂದಿರೋ ಆನ್ಸರ್ ಅಲ್ಲಿ ಬಿಡಿ ಸ್ಥಾನದಲ್ಲಿ ಏನಿದೆ ಅಂತ ಕಂಡುಹಿಡಿಬೇಕಷ್ಟೇ. ದಿಸ್ ಕಾನ್ಸೆಪ್ಟ್ ಈಸ್ ಆಲ್ ಅಬೌಟ್ ಫೈಂಡಿಂಗ್ ಯೂನಿಟ್ ಡಿಜಿಟ್. ಸೊ ನಮ್ಗೆ ಬಂದಿರೋ ಆನ್ಸರ್ ಅಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರುತ್ತೆ ಅಂತ ಅಷ್ಟೇ. ಆ ಆನ್ಸರ್ ಸಂಖ್ಯೆ ಅಲ್ಲ, ಆ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕು ಅಷ್ಟೇ. ನಾವು 2 ಪವರ್ 89ಗೆ 2ನ್ನ 89 ಸರಿ ನೀವು ಗುಣಿಸ್ಬಿಟ್ಟು ಆನ್ಸರ್ ತೆಗಿಯೋಷ್ಟೊತ್ತಿಗೆ ಎಕ್ಸಾಮೇ ಮುಗಿದು ಹೋಗ್ಬಿಡುತ್ತೆ. ಕಂಡುಹಿಡಿಯಕ್ಕಾಗಲ್ಲ, ಅಷ್ಟು ಲೆಂತಿ ಆಗುತ್ತೆ ಅದು. ಸೊ ಶಾರ್ಟ್ ವೇ ಅಲ್ಲಿ ಯಾವ ತರ ಕಂಡುಹಿಡಿತೀವಿ? 2 ಪವರ್ ಕೊಟ್ಟಾಗ, ಅದೇ ತರ 3 ಪವರ್ ಕೊಟ್ಟಾಗ ಯಾವ ತರ ಕಂಡುಹಿಡಿತೀವಿ, ಅದೇ 4 ಪವರ್ ಕೊಟ್ಟಾಗ ಯಾವ ತರ ಕಂಡುಹಿಡಿತೀವಿ, 5 ಪವರ್ ಕೊಟ್ಟಾಗ ಯಾವ ತರ ಕಂಡುಹಿಡಿತೀವಿ, ವಿಲ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ 2 ಪವರ್ ಬೇಸ್ 2 ಇದ್ದಾಗ, ಬೇಸ್ ಇದನ್ನ ಬೇಸ್ ಅಂತ ಕರಿತೀವಿ, ಇದನ್ನ ಇಂಡೆಕ್ಸ್ ಅಂತ ಕೊಟ್ಟಿರ್ತೀವಿ ಅಥವಾ ಪವರ್. ಸೊ ಬೇಸ್ 2 ಇದ್ದಾಗ 2 ಪವರ್ ಏನೇ ಕೊಟ್ಟರು ಕೂಡ ಯಾವ ತರ ಕಂಡುಹಿಡಿತೀವಿ ಅಂತ ನೋಡೋಣ ಒನ್ ಬೈ ಒನ್. ನಾವು ಬೇಸ್ 2 ನಾವು ಅಬ್ಸರ್ವ್ ಕೇರ್ಫುಲಿ ಫಸ್ಟ್. ಓಕೆ, 2 ಪವರ್ 1 ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ? 2 ಪವರ್ 1 ಇತ್ತು ಅನ್ಕೊಳ್ಳಿ, ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ? 2 ಬರುತ್ತೆ. 2 ಪವರ್ 2 ಅಂದ್ರೆ 4 ಬರುತ್ತೆ, ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. 2 ಪವರ್ 3 8 ಬರುತ್ತೆ, 2 2 4 4 2 8. 2 ಪವರ್ 4 ಕೊಟ್ಟಿದ್ರು ಅನ್ಕೊಳ್ಳಿ, 8 2 16, ಬಿಡಿ ಸ್ಥಾನ ಏನಾಗುತ್ತೆ? 6 ಬರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ 6 ಬರೀತೀನಿ. 16ನ್ನ ಮತ್ತೆ ನೀವು ಇದು ಮಾಡ್ಕೋಬೇಡಿ, 6 ಯಾಕಪ್ಪ ಅಂದ್ರೆ ಬ್ರಾಕೆಟ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ 16 ಅಂತ ಬರೀತೀನಿ. 2 ಪವರ್ 5 ಅಂತಂದ್ರೆ 16 2 32. ಸೊ ಬಿಡಿ ಸ್ಥಾನದಲ್ಲಿ 2 ಬರುತ್ತೆ. 2 ಪವರ್ 6 32 2 64, ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. 2 ಪವರ್ 7 128 ಬರುತ್ತೆ. ಈಗ 2 ಪವರ್ 8 ಕೊಟ್ಟಿದ್ರು ಅನ್ಕೊಳ್ಳಿ, 256 ಬರುತ್ತೆ. ನಾವು ಇಫ್ ಯು ಅಬ್ಸರ್ವ್ ಕೇರ್ಫುಲಿ, 2 ಪವರ್ ಏನೇ ಕೊಡ್ಲಿ ಅವರು, 2 ಪವರ್ ಏನೇ ಕೊಟ್ಟರು ಕೂಡ ಬಿಡಿ ಸ್ಥಾನದಲ್ಲಿ ಏನ್ ಅಂಕಿಗಳು ಬರ್ತಾ ಇದೆ ಅಂತ ನೋಡ್ತಾ ಹೋಗಿ. 2 4 8 6, 2 4 8 6. 2 ಪವರ್ ಎಷ್ಟೇ ಕೊಡ್ತಾ ಹೋಗ್ಲಿ, ಬಿಡಿ ಸ್ಥಾನದ ಅಂಕಿಗಳು ಯಾವಾಗ ಇರ್ತಾವಪ್ಪ ಅಂದ್ರೆ ಒಂದು 2 ಆಗಿರ್ಬೇಕು, ಇಲ್ಲ 4 ಆಗಿರ್ಬೇಕು, 8 ಆಗಿರ್ಬೇಕು, 6 ಆಗಿರ್ಬೇಕು. ಇವ್ 4ಕ್ಕೆ ಬರಕ್ ಸಾಧ್ಯ, ಇವ್ 4 ಬಿಟ್ಟು ಬೇರೆ ಬರಕ್ ಸಾಧ್ಯನೇ ಇಲ್ಲ ಪವರ್ ಕೊಟ್ಟಾಗ. 2 ಪವರ್ ಏನೇ ಕೊಟ್ಟರು ಕೂಡ, ಯಾಕಂದ್ರೆ ಅದೇ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ತಗೊಳ್ಳಿ, 512 ಬರುತ್ತೆ, ಮತ್ತೆ 2 ಬರುತ್ತೆ, ಆಮೇಲೆ 1024 ಬರುತ್ತೆ, ಆಮೇಲೆ 2048 ಬರುತ್ತೆ, 4096 ಬರುತ್ತೆ ನೆಕ್ಸ್ಟ್. ಸೊ ನಮ್ಗೆ ಬಿಡಿ ಸ್ಥಾನದಲ್ಲಿ 2 4 8 6 ಬಿಟ್ರೆ ಬೇರೆ ಏನು ಬರಲ್ಲ, 2 ಪವರ್ ಏನೇ ಕೊಟ್ಟರು ಕೂಡ. ಸೊ ಇವಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಇನ್ ಆರ್ಡರ್ ಟು ಸಾಲ್ವ್ ದಿಸ್ ಕ್ವಶನ್, ಹಾಗಾದ್ರೆ ನಮ್ಗೆ ಯೂನಿಟ್ ಡಿಜಿಟ್ ಏನಪ್ಪಾ ಅಂತಂದ್ರೆ ಐದರ್ 2 ಇರುತ್ತೆ, 4 ಇರುತ್ತೆ, 8 ಇರುತ್ತೆ, 6 ಇರುತ್ತೆ. ಯೂನಿಟ್ ಡಿಜಿಟ್ 2 ಪವರ್ ಏನೇ ಕೊಟ್ಟರು. ಸೊ ಫಸ್ಟ್ ಐದರ್ 2 ಬರ್ಬೇಕು ನಿಮ್ಗೆ. ಸೈಕಲ್ ನೋಡಿ, ಎಷ್ಟು ಪವರ್ ಆದ್ಮೇಲೆ ರಿಪೀಟ್ ಆಗ್ತಾ ಇದೆ? 2 ಪವರ್ 4, 4 ಪವರ್ ಆದ್ಮೇಲೆ ಮತ್ತೆ ಏನಾಗ್ತಾ ಇದೆ? ಅವೇ ಬಿಡಿ ಸ್ಥಾನದ ಅಂಕಿಗಳು ಸುತ್ತಾ ಇದೆ. 2 4 8 6, 2 4 8 6, 2 4 8 6, 2 ಆಮೇಲೆ 4 ಬರುತ್ತೆ, ಆಮೇಲೆ 8 ಬರುತ್ತೆ, ಆಮೇಲೆ 6ಕ್ಕೆ ಕೊನೆಗೊಳ್ಳುತ್ತೆ. ಕೊನೆಗೊಳ್ಳೋದಕ್ಕೆ ಡಬಲ್ ಹಾಕ್ತೀನಿ, ಮತ್ತೆ ಸೈಕಲ್ ಹಿಂಗೆ ರಿಪೀಟ್ ಆಗ್ತಾ ಇರುತ್ತೆ, ಹಿಂಗೆ ಸುತ್ತಾನೇ ಇರುತ್ತೆ. ಬಿಡಿ ಸ್ಥಾನದ ಅಂಕಿಗಳು ಹಿಂಗೆ ಸುತ್ತಾನೇ ಇರ್ತವೆ, ಇಲ್ಲಿಂದ ಶುರುವಾಗುತ್ತೆ. ಹೌದಾ ಇಲ್ಲ? ಸೊ ಹಾಗಾದ್ರೆ 2 ಪವರ್ ಏನೇ ಕೊಟ್ಟರು ನಮ್ಗೆ ಬಿಡಿ ಸ್ಥಾನದಲ್ಲಿ 2 4 8 6 ಬಿಟ್ರೆ ಬೇರೆ ಏನು ಬರಲ್ಲ, ನೆನ್ಪಿಟ್ಕೊಳ್ಳಿ, ಅದೇ ಬರ್ಬೇಕು. ಸೊ 2 4 8 6 ಇದಕ್ಕೆ ಇಲ್ಲಿಗೆ 1 ರೌಂಡ್ ಆಯ್ತು ಅಂತ. ಮತ್ತೆ ಏನ್ ಬರುತ್ತೆ ಬಿಡಿ ಸ್ಥಾನದಲ್ಲಿ ಅಂದ್ರೆ 2 4 8 6 ಬರುತ್ತೆ, ಅದು 2 ಸೈಕಲ್ ಆಯ್ತು. 2 4 8 6 3 ರೌಂಡ್ ಆಯ್ತು. 2 4 8 6 4 ರೌಂಡು. ಸೊ ಪವರ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗ್ತದಪ್ಪ ಅಂತಂತಂದ್ರೆ ಇದೇ ಬಿಡಿ ಸ್ಥಾನದ ಅಂಕಿಗಳು ಸುತ್ತಾ ಇರುತ್ತೆ. ಓಕೆ, ಸೊ ನಾವು ಹಾಗಾದ್ರೆ ಪ್ರಾಬ್ಲಮ್ ಯಾವ ತರ ಸಾಲ್ವ್ ಮಾಡ್ತೀವಿ ನೋಡಿ. ನಾನು ಸಿಂಪಲ್ ತಗೋತೀನಿ, 2 ಪವರ್ 15 ಅಂತ ತಗೊಂಡೆ ಅನ್ಕೊಳ್ಳಿ.
2 ಪವರ್ 15 ಕೊಟ್ರೆ ಬಿಡಿ ಸ್ಥಾನದಲ್ಲಿ ಏನ್ ಬರುತ್ತೆ ಅಂತ ಕೇಳಿದ್ರೆ ಅನ್ಕೊಳ್ಳಿ. ಜಸ್ಟ್ ಸಿಂಪಲ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ ನಾನು ನಿಮಗೆ 2 ಪವರ್ 15 ತಗೋತೀನಿ. ಈ 2 ಪವರ್ 15 ಅಂತಂದ್ರೆ 2 ನೆಟ್ ಸರಿ ಗುಣಿಸ್ಬೇಕು, ನಾವು 15 ಸರಿ ಗುಣಿಸ್ಬೇಕು ಅಂತ. ಹಿಂಗೆ ಸುಮ್ಮನೆ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಈ ತರ ಬರ್ತೀನಿ. 2 2 2 2 ಇಷ್ಟು ಸರಿ ಗುಣಿಸ್ಬೇಕು. 2 2 2 2 2ನ್ನ 4 ಸರಿ ಗುಣಿಸಿದ್ರೆ ಈ ತರ ಬಂದೋಗುತ್ತೆ. 2 4 8 6. ಒಂದೇ 2 ಆದ್ರೆ 2 2 4 ಬರುತ್ತಾ, 4 2 8 ಬರುತ್ತಾ, 8 2 16, ಮತ್ತೆ 6 2 12, 2 2 4, ಮತ್ತೆ 8 6, 2 4 8 6, 2 4 8. ಅಂದ್ರೆ ನಾನು 4 ಭಾಗ ಮಾಡ್ಬೇಕೀಗ. 4 ತೆಗಿತಾ ಹೋಗ್ಬೇಕು. ಯಾಕೆ 4 ತೆಗಿತಾ ಹೋಗ್ತೀನಿ? ಸೈಕಲ್ ಈ ಬಿಡಿ ಸ್ಥಾನದ ಅಂಕಿಗಳು ಎಷ್ಟು ಪವರ್ ಆದ್ಮೇಲೆ ರಿಪೀಟ್ ಆಗ್ತಾ ಇದಾವಪ್ಪ ಅಂದ್ರೆ 4 ಪವರ್ ಆದ್ಮೇಲೆ ರಿಪೀಟ್ ಆಗ್ತಾ ಇದೆ. ಅದಕ್ಕೆ ನಾನು ಏನ್ ಮಾಡ್ತಾ ಹೋಗ್ತೀನಪ್ಪ ಅಂದ್ರೆ 4 4 4 4 2 ತೆಗಿತಾ ಹೋಗ್ತೀನಿ. ಯಾವ್ದ್ರಲ್ಲಿ ತೆಗಿತಾ ಹೋಗ್ತೀನಿ? ಈ 15 2ಗಳು ಇದಾವಲ್ವಾ, ಇದರಲ್ಲಿ 4 ತೆಗಿತೀನಿ. 4 ತೆಗೆದ್ರೆ ಫಸ್ಟ್ 4 ತೆಗೆದ್ರೆ 2 4 8 6 ಬಂದಿದೆ ಅಂತ ಅರ್ಥ. ಮತ್ತೆ ನೆಕ್ಸ್ಟ್ 4 ತೆಗೆದ್ರೆ 2ನೇ ರೌಂಡ್ 2 4 8 6 ಬಂದಿದೆ ಅಂತ ಅರ್ಥ. ಮತ್ತೆ 3ನೇ 4 ತೆಗೆದ್ರೆ 2 4 8 6 ಬಂದಿದೆ ಅಂತ 3ನೇ ಸರಿ. 4ನೇ ರೌಂಡ್ ಅಲ್ಲಿ ಎಷ್ಟು 2 ಉಳ್ಕೊಂಡಿದಾವಪ್ಪ ಅಂದ್ರೆ ನಮ್ಗೆ 3 2 ಉಳ್ಕೊಂಡಿದಾವೆ. ಅವಾಗ ಆ 3, ಇದು ಫಸ್ಟ್, ಇದು ಸೆಕೆಂಡ್, ಇದು 3 ಉಳ್ಕೊಂಡಿದೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಅಂಕಿ ಯಾವಾಗ ಬರುತ್ತೆ? ಅವಾಗ 8 ಬರುತ್ತೆ ಅಂತ ಅರ್ಥ. ಇದು ಒಂದ್ ಮೆಥಡ್. ಈ ತರ ಈ ಎಲ್ಲಾ ಬರ್ಕೊಂಡ್ಬಿಟ್ಟು 15 ಕೊಟ್ಟಾಗ. ಅದೇ 2 ಪವರ್ 105 ಕೊಟ್ಬಿಟ್ರೆ ಅನ್ಕೊಳ್ಳಿ, ಅವಾಗ 105 ಸರಿ ಬರ್ಕೊಳಕ್ ಆಗಲ್ಲ, ಹೌದಾ ಇಲ್ಲ? ಸೊ ಅವಾಗ ಏನ್ ಮಾಡ್ತೀರಾ? ಯಾವ ತರ ಮಾಡ್ಬೇಕು ನೋಡಿ. ಇದೆ ಫಸ್ಟ್ ಇದನ್ನೇ ಮಾಡ್ತೀವಿ. ಫಸ್ಟ್ ಕೊಟ್ಟಿರೋ ಇಂಡೆಕ್ಸ್ ವ್ಯಾಲ್ಯೂನ 4ರಿಂದ ಭಾಗ ಮಾಡ್ಬೇಕು. ಯಾಕೆ 4ರಿಂದ ಭಾಗ ಮಾಡ್ಬೇಕು? ಈ ಬಿಡಿ ಸ್ಥಾನದ ಅಂಕಿಗಳು ಎಷ್ಟು ಪವರ್ ಆದ್ಮೇಲೆ ರಿಪೀಟ್ ಆಗ್ತಾ ಇದೆಯಪ್ಪ ಅಂದ್ರೆ 4 ಪವರ್ ಆದ್ಮೇಲೆ ರಿಪೀಟ್ ಆಗ್ತಾ ಇದೆ. ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪವರ್ ಕೊಟ್ಟಿರೋದನ್ನ 4ರಿಂದ ಭಾಗ ಮಾಡ್ತಾ ಬರ್ತೀವಿ. ಓಕೆ, 4 3 ಎಷ್ಟು? 12. ಇನ್ನೆಷ್ಟು ಉಳಿತು? 3 ಉಳಿತು, ಹೌದಾ ಇಲ್ಲ? ಸೊ 3 ಉಳಿತು ಅಂದ್ರೆ ಈ ಸೈಕಲ್ ಎಷ್ಟು ಸರಿ ಸುತ್ತಿದೆ ಅಂತಂದ್ರೆ 3 ಸರಿ ಸುತ್ತಿದೆ ಅಂತ. ಇದೇನ್ ಹೇಳುತ್ತಪ್ಪ ಅಂದ್ರೆ ನಂಬರ್ ಆಫ್ ಸೈಕಲ್ ಕಂಪ್ಲೀಟೆಡ್. ಎಷ್ಟು ರೌಂಡ್ ಸುತ್ತಿದೆ ಅಂತಂದ್ರೆ 3 ರೌಂಡ್. ಹಿಂಗೆ 2 4 8 6 1 ರೌಂಡ್, 2 4 8 6 2 ರೌಂಡ್, 2 4 8 6 3 ರೌಂಡ್ ಸುತ್ತಿದೆ. 3 ರೌಂಡ್ ಸುತ್ತಿದ್ಮೇಲೆ ಇಲ್ಲೇನು ಶೇಷ ಉಳಿಯುತ್ತಲ್ವಾ, ರಿಮೈಂಡರ್, ಅದನ್ನ ನೆಕ್ಸ್ಟ್ ಸೈಕಲ್ ಅಲ್ಲಿ ಸ್ಟ್ಯಾಂಡಿಂಗ್ ಪೊಸಿಷನ್ ಅಂತ ಕರಿತೀವಿ. ಯಾವ ಜಾಗದಲ್ಲಿ ನಿಂತಿದೆ? 3ನೇ ಪ್ಲೇಸ್ ನಿಂತಿದೆ, ಸ್ಟ್ಯಾಂಡಿಂಗ್ ಪೊಸಿಷನ್. ಸೊ ಸ್ಟ್ಯಾಂಡಿಂಗ್ ಪೊಸಿಷನ್ 3ಕ್ಕೆ ನಿಂತಿದೆ ಅಂದ್ರೆ 1 2 3 ಏನ್ ಬಂತು? 8 ಬಂತು. ಹಾಗಾದ್ರೆ 2 ಪವರ್ 15ಗೆ ಯೂನಿಟ್ ಡಿಜಿಟ್ ಎಷ್ಟಪ್ಪ ಅಂದ್ರೆ 8 ಅಂತ ಅರ್ಥ. ಮತ್ತೆ ತಗೋತೀನಿ, ನಾನು ಬೇರೆ ತಗೋತೀನಿ, ಕೇರ್ಫುಲ್ ಆಗಿ ನೋಡಿ. ಈಗ 2 ಪವರ್ 46 ಅಂತ